ಇರಾನ್ ಏನ್ ಮಾಡಿದೆ ಇದುವರೆಗೂ ಅಂದ್ರೆ ಕೊಲ್ಲಿ ರಾಷ್ಟ್ರಗಳಲ್ಲಿರುವಂತಹ 13 ಅಮೆರಿಕ ನೆಲೆಗಳನ್ನ ಧ್ವಂಸ ಮಾಡಿದೆ ಅನ್ನೋ ಮಾಹಿತಿ ಈವರೆಗೆ ಲಭ್ಯ ಆಗ್ತಿದೆ. ಎಷ್ಟರ ಮಟ್ಟಿಗೆ ಧ್ವಂಸ ಮಾಡಿದೆ ಅಂತ ಹೇಳ್ಬಿಟ್ಟು ಸವಿವರವಾಗಿ ಲೆಕ್ಕ ಸಿಗ್ತಾ ಇದೆ ಈಗ. ಅದು ಅಮೆರಿಕ ಕಡೆಯಿಂದನೇ. ಈ 13 ನೆಲೆಗಳೇನಿದಾವೆ ಅದು ಕುವೈತ್ನಿಂದ ಹಿಡಿದು ಕುವೈತ್, ಬಹರೇನ್, ಕತಾರ್, ಸೌದಿ ಅರೇಬಿಯಾ, UAE ಎಲ್ಲ ರಾಷ್ಟ್ರಗಳಲ್ಲೂ ಏನು ನೌಕಾ ನೆಲೆಗಳಿದ್ವು, ವಾಯು ನೆಲೆಗಳಿದ್ವು, ಆ ಎಲ್ಲ ನೆಲೆಗಳನ್ನು ಒಟ್ಟು 13 ನೆಲೆಗಳನ್ನ ಇರಾನ್ ಇದುವರೆಗೂ ತನ್ನ ಮಿಸೈಲ್ಗಳಿರ್ಬೋದು, ಕ್ಷಿಪಣಿಗಳಿರ್ಬೋದು, ಮತ್ತೆ ಏನು ಡ್ರೋನ್ಗಳಿರ್ಬೋದು ಅವುಗಳಿಂದ ಧ್ವಂಸ ಮಾಡಿ ಬಿಸಾಕಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇರಾನ್ ಆರ್ಭಟದಿಂದಾಗಿ ಆ ನೆಲೆಗಳಿದಾವೆಲ್ಲ, ನೌಕಾ ನೆಲೆ ಮತ್ತು ವಾಯುನೆಲೆ, ಅಲ್ಲಿ ಮನುಷ್ಯರು ವಾಸ ಮಾಡೋಕ್ಕಾಗ್ತಿಲ್ಲ, ಮನುಷ್ಯರು ಬದುಕಕ್ಕಾಗ್ತಿಲ್ಲ. ಹಂಗಾಗಿ ಅಲ್ಲಿದ್ದಂಥ ಸಿಬ್ಬಂದಿ ಏನಿದ್ರು, ಸೈನಿಕರು ಇರ್ಬೋದು, ಬೇರೆ ತಾಂತ್ರಿಕ ಸಿಬ್ಬಂದಿ ಇರ್ಬೋದು, ರಾಜತಾಂತ್ರಿಕ ಸಿಬ್ಬಂದಿ ಇರ್ಬೋದು, ಅವರೆಲ್ಲ ಹೋಟೆಲ್ಗಳಲ್ಲಿ ಅಂದರೆ ಅಬುದಾಬಿ ಮತ್ತು ದುಬೈನ ಹೋಟೆಲ್ಗಳಿರ್ಬೋದು, ಬಹರೇನ್, ಕತಾರ್ನಲ್ಲಿರುವಂತಹ ಐಷಾರಾಮಿ ಹೋಟೆಲ್ಗಳಲ್ಲೇ ಅವ್ರು ಶಿಫ್ಟ್ ಆಗಿದ್ದಾರೆ. ಜೊತೆಗೆ ಏನೊಂದು ಆಫೀಸ್ ಸ್ಪೇಸ್ಗಳಂತ ಇರ್ತವೆ, ಆ ಆಫೀಸ್ ಸ್ಪೇಸ್ಗಳಿಗೆ ಅವರ ಬೇಸ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಆರ್ಮಿ ಕಾರ್ಯಾಚರಣೆ ಯಾವುದನ್ನು ಮಾಡೋಕ್ಕಾಗ್ತಿಲ್ಲ, ಜಸ್ಟ್ ಅವ್ರು ಇರೋದಕ್ಕೆ ಒಂದು ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಅಮೆರಿಕ ವಿಶ್ವದ ದೊಡ್ಡಣ್ಣಂಗೆ ಈ ಒಂದು 27 ದಿನಗಳ ಯುದ್ಧದಲ್ಲಿ ಆಗಿರೋ ಪರಿಸ್ಥಿತಿ ಇದು. ಅಮೆರಿಕದ ಎಲ್ಲ 13 ಬೇಸ್ಗಳನ್ನು ಉಡಿಸ್ ಮಾಡಾಕಿದೆ ಇರಾನ್ನ ಈ ಒಂದು ಸಾಮರ್ಥ್ಯ ಏನಿದೆ, ಇರಾನ್ ಮಾಡಿರೋಂಥ ಈ ದಾಳಿ ಏನಿದೆ, ಅದು ನಿಜಕ್ಕೂ ಒಂಥರ ಅಮೆರಿಕಾಗೆ ಭಾರಿ ಇರುಸು ಮುರುಸು ಮುಖಭಂಗ ಉಂಟು ಮಾಡಿದೆ ಅಂದರೆ ಸುಳ್ಳಲ್ಲ. ಅದೇ ಕಾರಣಕ್ಕೆ ಇರ್ಬೋದು 5 ದಿನಗಳ ಒಂದು ಬ್ರೇಕ್ ತಗೊಂಡಿರೋದು. ಈ 5 ದಿನಗಳ ಬ್ರೇಕ್ ಇದೆಯಲ್ಲ, ಇದು ತುಂಬಾನೇ ನಿರ್ಣಾಯಕ. ಎಲ್ಲ ಬಹುಶಃ ಅನ್ಕೊಂತಿರ್ಬೋದು ಯುದ್ಧ ನಿಂತೋಗುತ್ತಾ ಅಂತ. ಇಲ್ಲ, ಒಂದು ವೇಳೆ ಏನಾದರೂ ಇರಾನ್ಗೆ ಅಮೆರಿಕ ಹಾಕಿರುವಂಥ ದೊಡ್ಡ ದೊಡ್ಡ ಷರತ್ತುಗಳನ್ನೇನಾದರೂ ಇರಾನ್ ಏನಾದರೂ ಪಾಲಿಸದೇ ಇದ್ರೆ, ಮಣಿದೇ ಇದ್ರೆ, ತಲೆ ಬಾಗದೇ ಇದ್ರೆ, ಇನ್ನು ದೊಡ್ಡ ಮಟ್ಟದ ದಾಳಿಗಳು ಕಾದಿದೆ ಅನ್ನೋದ್ರ ಸೂಚನೆ ಇದು ಅನ್ನೋ ಮಾಹಿತಿಗಳು ಕೂಡ ವ್ಯಕ್ತ ಆಗ್ತಿದೆ. ಮತ್ತೆ ಇನ್ನೊಂದು ಕಡೆ ಏನ್ ಮಾಡ್ತಾ ಇದೆ, ಇಸ್ರೇಲ್ ತನ್ನ ದಾಳಿ ಅಂತೂ ನಿಲ್ಸಿಲ್ಲ. ಅಮೆರಿಕ 5 ದಿನ ಬ್ರೇಕ್ ಕೊಟ್ಟಿರ್ಬೋದು, ನನಗೇನು ಹೇಳೂ ಇಲ್ಲ, ನಾನು ಕೇಳೂ ಇಲ್ಲ ಅಂತ ಹೇಳ್ಬಿಟ್ಟು ಇಸ್ರೇಲ್ ತನ್ನ ಪಾಡಿಗೆ ತಾನು ದಾಳಿ ನಡೆಸ್ತಾ ಇದೆ. ಅದು ಕೂಡ ರಷ್ಯಾದ ಒಂದು ಕೊಲಾಬ್ರೇಷನ್ ಅಲ್ಲಿ ಇರಾನ್ ದೇಶದ ಬಶರ್ ಅನ್ನೋ ಕಡೆ ಒಂದು ಅಣುವಿದ್ಯುತ್ ಸ್ಥಾವರವನ್ನ ಒಂದು ನಡೆಸಲಾಗ್ತಿತ್ತು. ಈ ಅಣುವಿದ್ಯುತ್ ಸ್ಥಾವರ ಇರಾನ್ ದೇಶಕ್ಕೆ ಭಾರಿ ಪ್ರಮಾಣದಲ್ಲಿ ವಿದ್ಯುತ್ ಒದಗಿಸ್ತಿತ್ತು. ಆ ಒಂದು ಸ್ಥಾವರನೇ ಧ್ವಂಸ ಮಾಡಿಬಿಟ್ಟಿದೆ ಇಸ್ರೇಲ್. ಆ ಸ್ಥಾವರ ಧ್ವಂಸದಿಂದ ಆಗಿರುವಂಥ ಅನಾಹುತ ಏನು ಅಂದರೆ ಅಣುವಿಕಿರಣ ಭೀತಿ ಎದುರಾಗಿದೆ. ಅದು ಬಶರ್ ಒಂದು ವ್ಯಾಪ್ತಿ ಏನಿದೆ ಅಲ್ಲಿ ಸುಮಾರು 50ರಿಂದ 100 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅಣುವಿಕಿರಣ ಭೀತಿ ಎದುರಾಗಿದೆ ಅಂತ ಹೇಳ್ಬಿಟ್ಟು ರಷ್ಯಾ ಆರೋಪ ಮಾಡ್ತಾ ಇದೆ. ಜೊತೆಗೆ ಈ ರಷ್ಯಾ ಆರೋಪ ಏನು ಬರುತ್ತೆ, ಕೂಡಲೇ ಏನಾಗುತ್ತೆ, ಅಂತಾರಾಷ್ಟ್ರೀಯ ಅಣು ಇಂಧನ ಏಜೆನ್ಸಿ ಏನಿದೆ ಅದರ ರಂಗಪ್ರವೇಶನ ಆಗುತ್ತೆ. ಒಂದು ವೇಳೆ ಅಣುವಿಕಿರಣ ಆಗ್ತಿದೆ ಅಂತ ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಮತ್ತು ಇದು ತೀರಾ ಗಂಭೀರವಾದ ವಿಚಾರ, ಯಾಕೆಂದರೆ ಈ ಒಂದು ವ್ಯಾಪ್ತಿನಲ್ಲಿರೋ ಜನರ ಆರೋಗ್ಯದ ಮೇಲೆ ಭಾರಿ ವ್ಯತಿರಿಕ್ತ ಪರಿಣಾಮ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಇಸ್ರೇಲ್ ಏನೋ ದಾಳಿ ನಡೆಸ್ತು ಇರಾನ್ ಮೇಲೆ, ಹಂಗಂತೇಳಿ ಇರಾನ್ ಏನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ, ಇಸ್ರೇಲ್ ಮೇಲೆ ಅದು ಪ್ರತಿ ದಾಳಿ ನಡೆಸ್ತಾ ಇದೆ. ಜೊತೆಗೆ ಯಾವ್ದಾವ್ದು ಕೊಲ್ಲಿ ರಾಷ್ಟ್ರಗಳಿದ್ದಾವೆ ಅಮೆರಿಕಾಗೆ ಎಲ್ಲೆಲ್ಲಿ ತಮ್ಮ ವಾಯು ನೆಲೆಗಳನ್ನು, ನೌಕಾ ನೆಲೆಗಳನ್ನು ಕೊಟ್ಟರು ಅವರೆಲ್ಲರ ಮೇಲೂ ದಾಳಿ ಮುಂದುವರಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಕುವೈತ್ನಲ್ಲಿ ಅಣುವಿಕಿರಣ ಎದುರಿಸೋಕ್ಕೆ ಸಜ್ಜಾಗಿ ಅಂತ ಹೇಳ್ಬಿಟ್ಟು ಸರ್ಕಾರ ಟ್ರೈನಿಂಗ್ ಕೊಡ್ತಾ ಇದೆಯಂತೆ ಕುವೈತ್ ಜನರಿಗೆ. ಯಾವ ಥರ ಅಂದರೆ ಮೊದಲಿಗೆ ಏನೊಂದು ಬಾಂಬ್ಗಳು ಬೀಳ್ತವೆ, ಅದರಿಂದ ರಕ್ಷಣೆ ಪಡೆಯೋದಕ್ಕೆ ನೀವು ಮನೆಯ ಕಿಟಕಿ ಮತ್ತು ಬಾಗಿಲುಗಳನ್ನು ಹಾಕ್ಕೊಂಡಿರಿ, ಕಿಟಕಿ ಬಾಗಿಲುಗಳನ್ನು ಭದ್ರ ಮಾಡ್ಕೊಳ್ಳಿ. ಜೊತೆಗೆ ಅಣುವಿಕಿರಣ ಎದುರಾದಾಗ ಯಾವ ರೀತಿಯಾದಂಥ ಔಷಧಗಳನ್ನು ತಗೊಬೇಕು, ಮಾತ್ರೆಗಳನ್ನ ತಗೊಬೇಕು, ಯಾವ ರೀತಿಯ ಮಾಸ್ಕ್ಗಳನ್ನು ಧರಿಸಬೇಕು, ಆ ಎಲ್ಲ ಟ್ರೈನಿಂಗ್ ಕೂಡ ಕುವೈತ್ನಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಕುವೈತ್ ಸರ್ಕಾರಕ್ಕೆ ಒಂದು ಭೀತಿ ಎದುರಾಗಿದೆ, ಈ ಯುದ್ಧ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋದರೆ ಏನೆಲ್ಲ ಅನಾಹುತಗಳಾಗ್ಬೋದು ಅಂತ. ಹಂಗಾಗಿ ತಮ್ಮ ಜನತೆಯ ರಕ್ಷಣೆಗಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕೋ ಅದನ್ನು ಕೈಗೊಳ್ತಾ ಇದೆ. ಇದೆಲ್ಲ ಒಂದು ಕಡೆ ಆದರೆ ಈ ಒಂದು 27 ದಿನಗಳ ಏನು ಯುದ್ಧ ನಡೀತಾ ಇದೆ, ಈ ಯುದ್ಧಕ್ಕೆ ಮತ್ತೊಂದು ಹೊಸ ತಿರುವನ್ನು ಕೊಡೋದಕ್ಕೆ ಅಮೆರಿಕ ರೆಡಿ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಅಂದರೆ ದೊಡ್ಡ ದೊಡ್ಡ ಯುದ್ಧ ನೌಕೆಗಳು ಒಂದು ಕಡೆ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ, ಕೆಂಪು ಸಮುದ್ರದ ವ್ಯಾಪ್ತಿಯಲ್ಲಿ, ಮತ್ತು ಆ ಕಡೆ ಮೆಡಿಟರೇನಿಯನ್ ಸಮುದ್ರದ ವ್ಯಾಪ್ತಿಯಲ್ಲಿ ಯುದ್ಧ ನೌಕೆಗಳ ಜಮಾವಣೆ ಆಗ್ತಿದೆ. ಏರ್ ಬಾಂಬ್ ಸಿಬ್ಬಂದಿಗಳನ್ನು ಅಂದರೆ ವಾಯುಪಡೆಯ ಸಿಬ್ಬಂದಿಗಳನ್ನು ಕೂಡ ರವಾನೆ ಮಾಡಲಾಗ್ತಿದೆ. ಒಂದು ಅಂದಾಜಿನ ಪ್ರಕಾರ 3000ಕ್ಕೂ ಹೆಚ್ಚು ಸೈನಿಕರನ್ನ ಈ ಒಂದು ಮೆಡಿಟರೇನಿಯನ್ ಮತ್ತು ಅರಬ್ಬಿ ಸಮುದ್ರ ವ್ಯಾಪ್ತಿಗೆ ಯುದ್ಧ ನೌಕೆಗಳ ಮೂಲಕ ರವಾನೆ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಏನಂದರೆ ಈ 5 ದಿನಗಳ ಒಂದು ಯುದ್ಧ ವಿರಾಮ ಏನಿದೆಯಲ್ಲ, ಆ ಟೈಮಲ್ಲಿ ಅಮೆರಿಕ ದೊಡ್ಡ ಮಟ್ಟದ ದಾಳಿ ಸಂಘಟಿಸೋಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಅದು ಮಾತುಕತೆಗೆ ವೇದಿಕೆ ಸಿದ್ಧ ಮಾಡ್ತಿರೋ ನಡುವಲ್ಲೇ. ಇವೆಲ್ಲ ಒಂದು ಕಡೆ ಆಗ್ತಿದೆ. ಮತ್ತೊಂದು ಕಡೆ ಈ ಒಂದು 5 ದಿನಗಳ ಕದನ ವಿರಾಮ ಏನಿದೆ, ಈ ಕದನ ವಿರಾಮ ಅಮೆರಿಕ ಘೋಷಣೆ ಮಾಡಿರೋದು ಅಂತ ಮೊದಲೇ ಹೇಳಿದೆ. ಹೀಗಾಗಿ
ಇಸ್ರೇಲು ನಿರಂತರವಾಗಿ ದಾಳಿ ಮಾಡ್ತಾನೆ ಇದೆ ಇರಾನ್ ಮೇಲೆ, ಲೆಕ್ಕವಿಲ್ಲದಷ್ಟು ಬಾಂಬ್ಗಳ ಮಳೆನ ಸುರಿಸ್ತಾ ಇದೆ. ಇನ್ನೊಂದು ಕಡೆ ಇರಾನ್ ಅಮೆರಿಕಾಗೆ ಮತ್ತೊಂದು ಶಾಕ್ ಕೂಡ ಕೊಟ್ಟಿದೆ. ಏನಂದ್ರೆ ಅಮೆರಿಕದ F-18 ಯುದ್ಧ ವಿಮಾನನ ಒಡೆದುರುಳಿಸಿದೀವಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದೆ. ಆ ವಿಡಿಯೋದ ಇನ್ನು ಫ್ಯಾಕ್ಟ್ ಚೆಕ್ ನಡೀತಾ ಇದೆ. ಹೌದಾ, ನಿಜಕ್ಕೂ ಅಮೆರಿಕದ F-18 ಯುದ್ಧ ವಿಮಾನನ ಹೊಡೆದಾಕ್ಬಿಟ್ರ? ಅಂತ ಅತ್ಯಾಧುನಿಕ ವಿಮಾನವನ್ನ, 4ನೇ ಜನರೇಷನ್ ಯುದ್ಧ ವಿಮಾನವನ್ನ ಹೊಡೆದಾಕಿದ್ರ ಇರಾನ್ ಅನ್ನೋ ಪ್ರಶ್ನೆಗಳು ಕೂಡ ಶುರುವಾಗಿದೆ. ಇವೆಲ್ಲ ಏನಿದೆ, ಇದುವರೆಗೂ ನಾವು ನಿಮಗೆ ಸಮಗ್ರವಾಗಿ ಹೇಳಿದ್ದು ಇಂದು ನಡೆದ ಬೆಳವಣಿಗೆಗಳು. ಅಂದ್ರೆ ನಿನ್ನೆ ರಾತ್ರಿಯಿಂದ ಹಿಡಿದು ಇಂದು ಮಧ್ಯಾಹ್ನದವರೆಗೆ ಏನೆಲ್ಲ ಬೆಳವಣಿಗೆಗಳು ನಡೀತು, ಯುದ್ಧದ 27ನೇ ದಿನ ಏನೆಲ್ಲ ಬೆಳವಣಿಗೆಗಳು ನಡೀತು ಅಂತ. ಅದು ಈ ಬೆಳವಣಿಗೆಗಳು ನಡೆದಿರೋದು ಮಾತುಕತೆಗೆ ವೇದಿಕೆ ಸಿದ್ಧ ಆಗಿರುವಂಥ ಸಮಯದಲ್ಲಿ. ಹಾಗಾದ್ರೆ ಮಾತುಕತೆಗೆ ಯಾವ ರೀತಿ ವೇದಿಕೆ ಸಿದ್ಧ ಆಗ್ತಿದೆ, ಮತ್ತೆ ಯಾವೆಲ್ಲ ದೇಶಗಳು ಈ ಒಂದು ಮಾತುಕತೆಯಲ್ಲಿ ಮಧ್ಯಪ್ರವೇಶ ಮಾಡಕ್ಕೆ ರೆಡಿಯಾಗಿದ್ದಾವೆ, ಏನೊಂದು ಯುದ್ಧ ನಡೀತಾ ಇದೆ, ದಾಳಿಗಳು ನಡೀತಾ ಇದೆ, ಅದ್ರ ಮಧ್ಯೆ ಸಂಧಾನಕ್ಕೂ ಕೂಡ ವೇದಿಕೆ ರೆಡಿ ಆಗ್ತಾ ಇದೆ ಅಂತ. ಆ ಸಂಧಾನಕ್ಕೆ ವೇದಿಕೆ ರೆಡಿ ಆಗ್ತಿರೋದು ದುರಾದೃಷ್ಟವಶಾತ್ ಪಾಕಿಸ್ತಾನದಲ್ಲಿ ಈ ಒಂದು ಸಂಧಾನಕ್ಕೆ ವೇದಿಕೆ ಸಿದ್ಧ ಮಾಡಬೇಕು ಅನ್ನೋದು ಅಮೆರಿಕದ ಒಂದು ತಂತ್ರಗಾರಿಕೆ. ಅಮೆರಿಕ ತಂತ್ರಗಾರಿಕೆ ಏನಕ್ಕೆ, ಅದನ್ನ ನಾನು ಮುಂದಿನ ಸ್ಲೈಡ್ಗಳಲ್ಲಿ ಹಂತವಾಗಿ ನಿಮಗೆ ವಿವರಿಸೋ ಪ್ರಯತ್ನ ಮಾಡ್ತೀನಿ. ಆದರೆ ವೇದಿಕೆ ಅಂತೂ ಸಜ್ಜಾಗ್ತಿದೆ ಅಮೆರಿಕಾದಲ್ಲಿ. ಈ ಒಂದು ವೇದಿಕೆ ಸಜ್ಜಾಗ್ತಿರೋ ಬೆನ್ನಲ್ಲೇನೆ ಈ ಒಂದು ವೀಕೆಂಡ್ ಏನಿದೆ, ನೆಕ್ಸ್ಟ್ ಶನಿವಾರ ಮತ್ತು ಭಾನುವಾರ ಸಮಯದಲ್ಲಿ ಅಮೆರಿಕ ಉಪಾಧ್ಯಕ್ಷ ಏನಿದ್ದಾರೆ JD ವ್ಯಾನ್ಸ್, ಇವರ ಪತ್ನಿ ಉಷಾ ವ್ಯಾನ್ಸ್ ಭಾರತೀಯ ಮೂಲದವರು, ಈ JD ವ್ಯಾನ್ಸ್ ಏನಿದ್ದಾರೆ ಅವರು ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾರಂತೆ. ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟು ಏನು ಮಾಡ್ತಾರೆ, ಯಾವ ರೀತಿಯಂತಹ ಮಾತುಕತೆಗಳಲ್ಲಿ ಷರತ್ತುಗಳನ್ನು ವಿಧಿಸಬೇಕು, ಯಾರ್ಯಾರು ಮಾತುಕತೆಗೆ ಬರ್ತಾರೆ, ಯಾವ ವೆನ್ಯೂ, ಇಸ್ಲಾಮಾಬಾದ್ನಲ್ಲಿ ಯಾವ ಸ್ಥಳದಲ್ಲಿ ಮಾತುಕತೆ ನಡೀಬೇಕು, ಅವೆಲ್ಲ ನಿರ್ಧಾರ ಈ ವೀಕೆಂಡಲ್ಲಿ ಆಗುತ್ತೆ. ಅಂದರೆ 5 ದಿನ ಮುಗ್ದೋಗಿರುತ್ತೆ ಬಹುಶಃ ಅಷ್ಟರೊಳಗಡೆ. ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರೋಂಥ 5 ದಿನ ಗಡುವೇನಿದೆ ಅದು ಮುಗ್ದೋಗಿರುತ್ತೆ. ಆದರೂ ಕೂಡ JD ವ್ಯಾನ್ಸ್ ಈ ಒಂದು ಮಾತುಕತೆಗೆ ವೇದಿಕೆ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಅಮೆರಿಕ ಅಧ್ಯಕ್ಷರು ಕೊಟ್ಟರೆ 5 ದಿನ ಗಡುವು ಮುಗ್ದೋಗುತ್ತೆ, ಇನ್ನೊಂದು ಕಡೆ ಮಾತುಕತೆಗೆ ಸಿದ್ಧತೆ ಆಗ್ತಾ ಇದೆ. ಈ ಟೈಮಲ್ಲಿ ಏನಾದರೂ ಇರಾನ್ ಮೈ ಮರೆತರೆ ಮತ್ತೆ ದಾಳಿ ಮಾಡುತ್ತಾ ಅಮೆರಿಕ, ಗೊತ್ತಿಲ್ಲ. ಆದರೆ ಮಾತುಕತೆಗೆ ವೇದಿಕೆ ರೆಡಿ ಮಾಡ್ತಿದ್ದೀವಿ ಅಂತ ಅಂತೂ ಹೇಳ್ತಾ ಇದೆ. ಇರಾನ್ ಸರ್ಕಾರದಲ್ಲಿ ಯಾರ ಜೊತೆ ಅಮೆರಿಕ ಮಾತುಕತೆ ನಡೆಸುತ್ತೆ ಹಂಗಾದ್ರೆ? ಇದೇ ಇರೋದು ಇವಾಗ ಯಕ್ಷ ಪ್ರಶ್ನೆ. ಯಾಕೆಂದರೆ ಇರಾನ್ನ ಸರ್ವೋಚ್ಚ ನಾಯಕ ಏನಿದ್ದಾರೆ ಅಯಾತುಲ್ಲಾ ಖಮೇನಿ ಅವ್ರ ಮಗ ಮುಜ್ತಬಾ ಖಮೇನಿ, ಅವರು ರಷ್ಯಾದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರು ನಿಜಕ್ಕೂ ಎಲ್ಲಿದ್ದಾರೆ, ಅವರ ಆರೋಗ್ಯ ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆ ಇದುವರೆಗೂ ಯಾರಿಗೂ ಮಾಹಿತಿ ಇಲ್ಲ. ಇನ್ನು ಇರಾನ್ನ ಅಧ್ಯಕ್ಷರು ಏನಿದ್ದಾರೆ ಮಸೂದ್ ಪೆಜೆಶ್ಕಿಯಾನ್, ಅವರು ಕೇವಲ ನಾಮಕಾವಾಸ್ತೆ. ಅಂದರೆ ಅವರು ಮಾಧ್ಯಮಗಳಲ್ಲಿ ತಮ್ಮ ದೇಶವನ್ನು, ತಮ್ಮ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂತಾರಾದರೂ ಈ ರೀತಿಯಾದಂಥ ಮಾತುಕತೆ ಟೇಬಲಲ್ಲಿ ಕೂತ್ಕೊಂಡು ಅವರು ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಸಾಮರ್ಥ್ಯ ಇಲ್ಲ. ಇನ್ನು ಏನೊಂದು ಇರಾನ್ನ ವಿದೇಶಾಂಗ ಸಚಿವ ಇದ್ದಾರೆ ಅಬ್ಬಾಸ್ ಅರಕ್ಚಿ ಅವರು ಕೂಡ ಅಷ್ಟೇ, ಅಧ್ಯಕ್ಷರಿಗೆ ಆ ರೀತಿ ನಾಮಕಾವಸ್ಥೆ ಅಂತ ಆದರೆ ಇನ್ನು ಅಬ್ಬಾಸ್ ಅರಕ್ಚಿ ಏನು ಮಾಡ್ತಾರೆ? ಹೋಗ್ಲಿ, ಇನ್ನು IRGC ಕಡೆಯಿಂದ ಯಾರಾದರೂ ಬರ್ತಾರಾ? ಗೊತ್ತಿಲ್ಲ. IRGC ಕಡೆಯಿಂದ ಇದುವರೆಗೂ ಅದ್ರ ಬಗ್ಗೆ IRGC ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕಾರ್ಪ್ಸ್ ಅವ್ರ ಕಡೆಯಿಂದ, ಅಂದರೆ ಏನು ಸರ್ವೋಚ್ಚ ನಾಯಕನಿಗೆ ಸರ್ವೋಚ್ಚ ನಾಯಕನಿಗೆ ತಮ್ಮ ವರದಿ ಒಪ್ಪಿಸುವಂಥ, ಸರ್ವೋಚ್ಚ ನಾಯಕನ ಅಧೀನದಲ್ಲಿ ಕೆಲಸ ಮಾಡೋಂಥ IRGC ಅವ್ರು ಕೂಡ ಬರ್ತಾರಾ? ಗೊತ್ತಿಲ್ಲ. ಇನ್ನೊಂದು ತಂತ್ರಗಾರಿಕೆ ಅಮೆರಿಕ ಮಾಡ್ತಿರೋದೇನೆಂದರೆ, ಏನೊಂದು ಇವರು ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇದ್ರು, ಅವರು ಅಧ್ಯಕ್ಷರಾಗೋದಕ್ಕೆ ಮುಂಚೆ ಇರಾನ್ ಸಂಸತ್ತಿನಲ್ಲಿ ಅವರು ಒಂದು ರೀತಿ ಅಧ್ಯಕ್ಷರಾಗಿದ್ದರು. ಅಂದರೆ ನಮ್ಮ ಭಾರತದ ಲೋಕಸಭಾ ಅಧ್ಯಕ್ಷರು ಇದಾರಲ್ಲ ಓಂ ಬಿರ್ಲಾ, ಆ ರೀತಿ ಆಗಿದ್ರು. ಇದೀಗ ಆ ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿಯನ್ನ ಹುಡುಕಿ ಅವ್ರನ್ನ ಮಾತುಕತೆ ಕರೆಸ್ಬೋದಾ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಅವರು ಕೂಡ ಅಧಿಕೃತವಾಗಿ ಹೌದು ನಾನು ಮಾತುಕತೆಗೆ ಬರ್ತೀನಿ ಅಂತ ಹೇಳಿಲ್ಲ. ಅವ್ರು ಮಾತ್ರ ಅಲ್ಲ, ಇರಾನ್ ಸರ್ಕಾರದ ಯಾವ ಮುಖ್ಯಸ್ಥರು ಕೂಡ ಇದುವರೆಗೂ ಮಾತುಕತೆಗೆ ಬರ್ತೀವಿ ಅಮೆರಿಕಾಗೆ ಅಂತ ಹೇಳಿಲ್ಲ ಅಮೆರಿಕ ಜೊತೆಗೆ. ಫಸ್ಟ್ ಆಫ್ ಆಲ್ ಅವರು 5 ದಿನ ಅಮೆರಿಕ ಕದನ ವಿರಾಮ ಘೋಷಣೆ ಮಾಡಿರೋದನ್ನೇ ಒಪ್ಪಿಲ್ಲ. ಇನ್ನು ಮಾತುಕತೆಗೆ ಬರ್ತೀವಿ ಅಂತ ಯಾಕಂತಾರೆ? ಅದು ಇವಾಗಿರೋ ಪ್ರಶ್ನೆ. ಒಂದು ಆ ಪ್ರಶ್ನೆ. ಇನ್ನೊಂದು, ಅಮೆರಿಕ ಒಂದು 15 ಷರತ್ತುಗಳನ್ನ ವಿಧಿಸಿದೆಯಲ್ಲ, ಒಂದು ವೇಳೆ ಅವ್ರು ಮಾತುಕತೆಗೆ ಒಪ್ಪಿದ್ರು ಅಂತಾನೆ ಅನ್ಕೊಳ್ಳಿ, ಆಯ್ತು ನಮ್ಮ ಕಡೆಯಿಂದ ಯಾರೋ ಒಬ್ರು ಬರ್ತಾರೆ ಮಾತುಕತೆಗೆ, ಸಂಧಾನ ಮಾತುಕತೆಗೆ ಅಂತ ಒಪ್ಪಿದ್ರು ಕೂಡ ಅಮೆರಿಕ ವಿಧಿಸಿರೋ 5 ಷರತ್ತುಗಳಿದೆಯಲ್ಲ ಅದನ್ನ ಒಪ್ಪಕ್ಕೆ ಸಾಧ್ಯನಾ? ನಿಮ್ಮ ಏನೊಂದು ಕ್ಷಿಪಣಿಗಳ ಒಂದು ಸಾಮರ್ಥ್ಯ ಇದೆ, ಅದು 4000 ಕಿಲೋಮೀಟರ್ವರೆಗೂ ಹೋಗ್ತಾ ಇದೆ, ಅಷ್ಟೊಂದು ದೂರಗಾಮಿ ಕ್ಷಿಪಣಿಗಳನ್ನ ಮಾಡಬೇಡಿ, 200-300 ಕಿಲೋಮೀಟರ್ಗೆ ಅದನ್ನು ಸೀಮಿತ ಮಾಡ್ಕೊಳ್ಳಿ ಅಂದ್ರೆ ಮಾಡುತ್ತಾ ಇರಾನು? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೀವು ಏನೊಂದು ಅಣುಬಾಂಬ್ ತಯಾರು ಮಾಡಬೇಡಿ ಅಂತ ಏನಾದರೂ ಹೇಳಿದ್ರೆ ನಾವು ಅಣುಬಾಂಬ್ ತಯಾರು ಮಾಡ್ತಾನೆ ಇಲ್ಲ ಅಂತ ಹೇಳುತ್ತೆ ಇರಾನ್. ಜೊತೆಗೆ ಏನೊಂದು ಪ್ರಾಕ್ಸಿಗಳಿದ್ದಾರೆ, ಅವರ ಒಂದು ಉಗ್ರ ಸಂಘಟನೆಗಳೇನಿದೆ ಬೇರೆ ಬೇರೆ ದೇಶಗಳಲ್ಲಿ, ಹೌತಿ ಇರ್ಬೋದು, ಹಮಾಸ್ ಇರ್ಬೋದು, ಹೆಜ್ಬುಲ್ಲಾ ಇರ್ಬೋದು, ಅವ್ರಿಗೆಲ್ಲ ನೀವು ಸಪೋರ್ಟ್ ಮಾಡಬೇಡಿ ಅಂದರೆ ಸುಮ್ಮನೆ ಇರ್ತಾರಾ? ಯಾಕೆಂದರೆ
ಇರಾನ್ನ ಕೈ ಕಾಲುಗಳ ರೀತಿ ವರ್ತಿಸ್ತಾ ಇರೋದೇ ಅವರು. ಅವ್ರನ್ನ ಬೆಂಬಲ ಕೊಡದಲ್ಲೇ ಇರೋಕ್ಕಾಗುತ್ತಾ? ಒಂದು ವೇಳೆ ಇವ್ರದ್ದೆಲ್ಲ ಷರತ್ತುಗಳನ್ನ ಒಪ್ಪಿಟ್ರು ಕೂಡ ಅವರ ಕೈ ಕಾಲು ತಲೆ ಎಲ್ಲ ಕಟ್ ಮಾಡಿದ್ಮೇಲೆ ಇನ್ನೇನಿರುತ್ತೆ? ಮನುಷ್ಯ ಸತ್ತಂಗೆ. ಅಂತ ಒಂದು ಷರತ್ತುಗಳಿಗೆ ಇರಾನ್ ಒಪ್ಪೋ ಸಾಧ್ಯತೆ ಇಲ್ಲವೇ ಇಲ್ಲ. ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಆಯ್ತಪ್ಪ ಷರತ್ತುಗಳಿಗೂ ಒಪ್ತೀವಿ ಅನ್ನೋದಾದ್ರೂ ಪಾಕಿಸ್ತಾನದ ನೆಲದಲ್ಲಿ ಸಂಧಾನ ಮಾಡೋದಕ್ಕೆ ಇರಾನ್ ಒಪ್ಪುತ್ತೆ. ಯಾಕೆಂದ್ರೆ ಪಾಕಿಸ್ತಾನ ಅನ್ನೋದು ದೋಖೆಬಾಜ್ ಅನ್ನೋದು ಎಲ್ಲರಿಗೂ ಗೊತ್ತು ಇಡೀ ವಿಶ್ವದಲ್ಲಿ. ಫಸ್ಟ್ ಆಫ್ ಆಲ್ ಪಾಕಿಸ್ತಾನನೇ ಉಗ್ರ ಪೋಷಕ. ಅಂಥದ್ರಲ್ಲಿ ಮತ್ತೊಂದು ದೇಶ ಉಗ್ರವಾದವನ್ನ ಪೋಷಣೆ ಮಾಡ್ತಿದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಮಾತುಕತೆ ಟೇಬಲಿಗೆ ಕರೆದ್ರೆ ನಿನಗೆ ಮಾತುಕತೆ ಮಾಡೋದಕ್ಕೆ ನಿನಗೆ ಯಾವ ಅರ್ಹತೆ ಇದೆ ಅಂತ ಮೊದಲು ಪ್ರಶ್ನೆ ಕೇಳುತ್ತೆ ಇರಾನ್. ಪಾಕಿಸ್ತಾನ ಮತ್ತು ಇರಾನ್ ಎರಡೂ ಕೂಡ ಮುಸ್ಲಿಂ ರಾಷ್ಟ್ರಗಳೇ. ಪಾಕಿಸ್ತಾನದಲ್ಲೂ 5 ಕೋಟಿ ಶಿಯಾ ಮುಸ್ಲಿಮರಿದ್ದಾರೆ. ಜೊತೆಗೆ ಇರಾನ್ ನಂತರದ ಅತಿ ಹೆಚ್ಚು ಶಿಯಾ ಮುಸ್ಲಿಮ್ಸ್ ಇರೋದು ಪಾಕಿಸ್ತಾನದಲ್ಲಿ. ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನ ತನ್ನ ನೆರೆಯ ರಾಷ್ಟ್ರ ಆದರೂ ಕೂಡ ಪಾಕಿಸ್ತಾನವನ್ನು 100% ಇರಾನ್ ಒಪ್ಪೋದಿಲ್ಲ. ಯಾಕೆಂದರೆ ಪಾಕಿಸ್ತಾನ ಅಮೆರಿಕದ ಕೈಗೊಂಬೆ ಅನ್ನೋದು ಇರಾನಿಗೆ ತುಂಬ ಚೆನ್ನಾಗಿ ಗೊತ್ತು. ಅದೇ ಕಾರಣಕ್ಕೆ ಭಾರತದಲ್ಲಿ ಇರೋಂಥ ಇರಾನ್ ರಾಯಭಾರಿ ನಿನ್ನೆ ಒಂದು ಹೇಳಿಕೆ ಕೊಟ್ಟರು. ಏನಂದರೆ ಭಾರತ ಒಂದು ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದೆ. ಹಾಗಾಗಿ ಭಾರತ ನಮಗೆ ಮಾತುಕತೆಗೆ ಫೇವ್ರೇಟ್. ಮಾತುಕತೆಗೆ ಏನಾದರೂ ವೇದಿಕೆ ಒದಗಿಸೋ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದಕ್ಕೆ ಭಾರತ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಇರಾನ್ನ ರಾಯಭಾರಿ ಹೇಳಿದ್ದಾರೆ. ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಪಾಕಿಸ್ತಾನಕ್ಕೆ ಈ ಒಂದು ಪಟ್ಟ ಸಿಕ್ಬಿಟ್ಟಿದೆ, ಈ ಒಂದು ಸಂಧಾನ ಮಾತುಕತೆಗೆ ವೇದಿಕೆ ಆಗುವಂಥ ಪಟ್ಟ. ಭಾರತ ಏನು ಮಾಡ್ತಿದೆ ಅಂತ ನಮ್ಮ ದೇಶದಲ್ಲಿರೋ ಒಂದು ವಿರೋಧ ಪಕ್ಷಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ದಾವೆ. ಸಹಜ, ಆ ಪ್ರಶ್ನೆ ಕೇಳೋದು ಸಹಜ. ಯಾಕೆಂದರೆ ಪಾಕಿಸ್ತಾನ ವಿಶ್ವಮಟ್ಟದಲ್ಲಿ ಉಗ್ರ ರಾಷ್ಟ್ರ ಆಗಿರೋ ಟೈಮಲ್ಲಿ ಈಗ ಭಾರತ ಏನು ಮಾಡ್ತಿಲ್ಲ, ಹಂಗಾಗಿ ಒಂದು ಪಾಕಿಸ್ತಾನಕ್ಕೆ ಆ ಪಟ್ಟ ಸಿಕ್ಕಿದೆ ಅಂತ. ಇಲ್ಲಿ ಗಮನಿಸಬೇಕಾಗಿರೋ ಜಾಗತಿಕ ರಾಜಕಾರಣದ 2 ವಿಚಾರಗಳು ಅಂದರೆ, ಒಂದು, ಪಾಕಿಸ್ತಾನಕ್ಕೆ ಆ ಪಟ್ಟ ಸಿಗೋಕ್ಕೆ ಕಾರಣ ಅಮೆರಿಕ ಪಾಕಿಸ್ತಾನವನ್ನು ಯಾಕೆ ಮುಂದಕ್ಕೆ ಚೂ ಬಿಡ್ತಾ ಇದೆ ಅಂದರೆ ಪಾಕಿಸ್ತಾನ ನಾನು ಹೇಳ್ದಂಗೆ ಕೇಳುತ್ತೆ ಅಂತ ಗೊತ್ತು. ಹಾಗಾಗಿ ಅದು ಒಂದು ಕಾರಣ. ಇನ್ನೊಂದು ಕಾರಣ, ಭಾರತ ಯಾವತ್ತೂ ಕೂಡ ದೊಡ್ಡ ನಾಯಕ ಆಗೋದಕ್ಕೆ ನಾನು ಚೌಧರಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಭಾರತ ಯಾವತ್ತೂ ಮುಂದಕ್ಕೆ ಹೋಗಲ್ಲ. ಆದರೆ ಮಾತುಕತೆಗೆ ಆಹ್ವಾನ ಬಂದರೆ ಸುಮ್ಮನೆ ಇರಲ್ಲ. ತನ್ನ ಅಲಿಪ್ತ ನೀತಿ ಏನಿದೆ ಅಂದರೆ ನಮ್ಗೆಲ್ಲರೂ ಬೇಕು, ಯಾರು ಶತ್ರುಗಳಲ್ಲ, ಯಾರು ನಮಗೆ ಅತ್ಯಾಪ್ತ ಮಿತ್ರರೂ ಅಲ್ಲ, ಯಾರಿಗೂ ನಾವು ಫೇವರ್ ಕೂಡ ಮಾಡಲ್ಲ, ಯಾರಿಗೂ ಕೂಡ ಅನ್ಯಾಯನೂ ಮಾಡಲ್ಲ. ಅಂಥ ಒಂದು ನಿಲುವನ್ನು ಭಾರತ ಇಟ್ಕೊಂಡಿರೋದ್ರಿಂದ ಅಮೆರಿಕ ಏನಾದರೂ ಭಾರತವನ್ನು ಮುಂದೆ ತಂದಿಟ್ರೆ ಭಾರತ ಅಮೆರಿಕಾಗೂ ಚಾಟಿ ಬೀಸ್ಬೋದು, ಇರಾನ್ಗೂ ಚಾಟಿ ಬೀಸ್ಬೋದು, ಇಸ್ರೇಲ್ಗೂ ಚಾಟಿ ಬೀಸ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಇಸ್ರೇಲ್ ಜೊತೆಗೂ ಚೆನ್ನಾಗಿದೆ, ಅಮೆರಿಕ ಜೊತೆಗೂ ಚೆನ್ನಾಗಿದೆ, ಜೊತೆಗೆ ಇರಾನ್ ಜೊತೆಗಂತೂ ತುಂಬ ಚೆನ್ನಾಗಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಭಾರತಕ್ಕೆ ಅವಕಾಶ ಕೊಟ್ಟರೆ ನಮ್ಗೆ ಎಲ್ಲಿ ಹಿನ್ನಡೆ ಆಗುತ್ತೋ ಅನ್ನೋ ಕಾರಣಕ್ಕೆ ಅಮೆರಿಕ ಪಾಕಿಸ್ತಾನ ಮುಂದೆ ಬಿಡ್ತಾ ಇದೆ. ಆದರೆ ಪಾಕಿಸ್ತಾನವನ್ನು ಇರಾನ್ ಒಪ್ಪೋ ಸಾಧ್ಯತೆ ಇಲ್ಲವೇ ಇಲ್ಲ. ಜೊತೆಗೆ ಇಸ್ರೇಲ್ ದೇಶಕ್ಕೆ ಮಾನ್ಯತೆನೇ ಕೊಟ್ಟಿಲ್ಲ ಪಾಕಿಸ್ತಾನ. ಒಂದು ದೇಶದ ಮಾನ್ಯತೆ ಅಂತ ಕೊಟ್ಟಿಲ್ಲ. ಪಾಕಿಸ್ತಾನದ ಒಂದು ಪಾಸ್ಪೋರ್ಟ್ ಏನಿದೆ ಅದರಲ್ಲಿ ಇರಾನ್ ದೇಶದ ಉಲ್ಲೇಖನೇ ಇಲ್ಲ. ಅಂದರೆ ಇರಾನ್ ದೇಶಕ್ಕೆ ಒಂದು ಮಾನ್ಯತೆಯನ್ನೇ ಕೊಡದಲ್ಲೇ ಇರೋಂಥ ಪಾಕಿಸ್ತಾನ ಆ ಮಧ್ಯಸ್ಥಿಕೆಯಲ್ಲಿ ಇರಾನ್ ದೇಶವನ್ನು ಇಸ್ರೇಲ್ ದೇಶವನ್ನು ಕೂಡ ಕೂಡಿಸ್ಕೊಂಡು ಇಸ್ರೇಲ್ ದೇಶದ ಜೊತೆ ಮಾತುಕತೆ ಮಾಡುತ್ತಾ? ಅಲ್ಲ ಸ್ವಾಮಿ, ನೀವು ನಿಮ್ಮ ಪಾಸ್ಪೋರ್ಟಲ್ಲಿ ಇಸ್ರೇಲ್ ಅನ್ನೋ ದೇಶಕ್ಕೆ ಮಾನ್ಯತೆಯನ್ನೇ ಕೊಟ್ಟಿಲ್ಲ, ಅಂಥದ್ರಲ್ಲಿ ನೀವು ಇಸ್ರೇಲು, ಅಮೆರಿಕ ಮತ್ತು ಇರಾನ್ 3 ಕೂಡಿಸ್ಕೊಂಡು ಮಾತುಕತೆ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರೆ, ಜೊತೆಗೆ ಇಸ್ರೇಲ್ಗೆ ಪಾಕಿಸ್ತಾನ ಅನ್ಕೊಂಡ್ರೆ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಹಂಗಿರುವಾಗ ಮಾತುಕತೆ ಮಧ್ಯಸ್ಥಿಕೆ ವಹಿಸ್ತೀನಿ ಅಂದರೆ ಇಸ್ರೇಲ್ ಒಪ್ಪಿಡುತ್ತಾ? ಇಸ್ರೇಲ್ ಒಪ್ಪೋ ಚಾನ್ಸು ಇಲ್ಲ. ಅಂದರೆ ಅಮೆರಿಕ ಚೂ ಬಿಡ್ತಿರೋದು ಪಾಕಿಸ್ತಾನನ. ಆದರೆ ಈ ಪಾಕಿಸ್ತಾನನ ಒಪ್ಪಕ್ಕೆ ಒಂದು ಕಡೆ ಇರಾನ್ನೂ ರೆಡಿ ಇಲ್ಲ, ಇನ್ನೊಂದು ಕಡೆ ಇಸ್ರೇಲು ರೆಡಿ ಇಲ್ಲ. ಹಿಂಗಿರುವಾಗ ಸಂಧಾನ ಮಾತುಕತೆ ಹೆಂಗೆ ನಡೆಯೋಕ್ಕೆ ಸಾಧ್ಯ? ಮತ್ತು ಪಾಕಿಸ್ತಾನ ನೆಲದಲ್ಲಿ ಇವೆಲ್ಲ ಕಾರಣದಿಂದಾಗಿ ಪಾಕಿಸ್ತಾನ ನೆಲದಲ್ಲಿ ಸಂಧಾನಕ್ಕೆ ಒಪ್ಪದಲ್ಲೇ ಇದ್ದರೆ ಇರಾನ್ ಮತ್ತು ಇಸ್ರೇಲ್ ಏನು ಮಾಡಬೇಕು? ಆವಾಗ ಟರ್ಕಿನಲ್ಲಿ ಮಾಡ್ಬೋದಾ ಅಂತ. ಯಾಕಂದರೆ ಟರ್ಕಿ ಮುಸ್ಲಿಂ ರಾಷ್ಟ್ರ ಸಹಜವಾಗಿ, ಆದರೆ ಜೊತೆಗದು ನೇಟೋ ರಾಷ್ಟ್ರ ಕೂಡ. ಏನು ನೇಟೋ ಒಕ್ಕೂಟ ಇದೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಅದರ ಒಂದು ಸದಸ್ಯ ರಾಷ್ಟ್ರ ಕೂಡ. ಹಾಗಾಗಿ ಅಮೆರಿಕದ ಮಿತ್ರ ರಾಷ್ಟ್ರಗಳ ಒಕ್ಕೂಟದಲ್ಲಿ ಬರುತ್ತೆ. ಹಾಗಾಗಿ ಟರ್ಕಿ ದೇಶದಲ್ಲಿ ಸಂಧಾನ ಸಭೆ ನಡೆಸೋಂಥ ಸಾಧ್ಯತೆ ಇದೆ ಅನ್ನೋ ಮಾತಿದೆ. ಆದರೆ ಅಮೆರಿಕಾಗೆ ಮಾತ್ರ ಪಾಕಿಸ್ತಾನನೇ ಫೇವ್ರೇಟ್. ಯಾಕೆಂದರೆ ತನ್ನ ಏನೆಲ್ಲ ಒಂದು ತಂತ್ರಗಾರಿಕೆ ಇದೆ, ಲಾಬಿ ಇದೆ, ಅದನ್ನೆಲ್ಲ ಪಾಕಿಸ್ತಾನದ ಬಾಯಲ್ಲಿ ಹೇಳಿಸಿ ಇಸ್ರೇಲ್ ಮೇಲೆ ಒತ್ತಡ ಇರೋದಕ್ಕೆ ಪಾಕಿಸ್ತಾನದಲ್ಲಿ ಮಾಡಿದ್ರೆ ಸಾಧ್ಯ. ಟರ್ಕಿ ಕೂಡ ಆ ರೀತಿಯಾದಂಥ ಅಮೆರಿಕದ ಒತ್ತಡಗಳಿಗೆ ಮಣಿಯಲ್ಲ. ಟರ್ಕಿ ಅಧ್ಯಕ್ಷ ಎರ್ದುಗಾನ್ ಅವರು ಕೂಡ ಅಮೆರಿಕದ ಎಲ್ಲ ತಾಳಕ್ಕೆ ತಕ್ಕಂಗೆ ಕುಣಿಯಲ್ಲ. ಯಾಕೆಂದರೆ ಪಾಕಿಸ್ತಾನಕ್ಕೆ IMF ಲೋನ್ ಬೇಕು, ಭಿಕ್ಷಾಪತ್ರ ಹಿಡ್ಕೊಂಡು ಹೋದಾಗ ದುಡ್ಡು ಕೊಡೋರು ಬೇಕು, ಅದಕ್ಕೆ ಅಮೆರಿಕ ರೆಡಿ ಇದೆ. ಟರ್ಕಿ ಆ ರೀತಿ ತನ್ನನ್ನು ತಾನು ಮಾರ್ಕೊಂಡಿಲ್ಲ. ಹಂಗಾಗಿ ಟರ್ಕಿ ಕೂಡ ಪಾಕಿಸ್ತಾನದ ರೀತಿ ಅಮೆರಿಕ ದಾಳಕ್ಕೆ ಕುಣಿಯಲ್ಲ. ಹಂಗಾಗಿ ಪಾಕಿಸ್ತಾನದಲ್ಲೇ ಆಗಲಿ ಅನ್ನೋ ಕಾರಣಕ್ಕೆ
ಇವಾಗ ಜೆ ಡಿ ವ್ಯಾನ್ಸ್ನವರು ಈ ವೀಕೆಂಡಲ್ಲಿ ಬರ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಸಂಧಾನ ಸಭೆಗೆ ಒಂದು ಸ್ಥಳ ನಿಗದಿ ಮಾಡೋದಕ್ಕೆ. ಒಂದು ವೇಳೆ ಈಗ ಒಂದು ಸಿನಾರಿಯೋ, ಒಂದು ವೇಳೆ ಈ ಒಂದು ಸಂಧಾನ ಮಾತುಕತೆಗೆ ಏನೊಂದು ಪ್ರಯತ್ನಗಳು ನಡೀತಾ ಇದ್ದಾವೆ, ಸಂಧಾನ ಮಾತುಕತೆ ನಡೀದನೇ ಇದ್ರೆ ಪಾಕಿಸ್ತಾನದಲ್ಲೋ ಟರ್ಕಿನಲ್ಲೋ ಎಲ್ಲೋ ಒಂದು ಕಡೆ ಸಂಧಾನ ಮಾತುಕತೆ ನಡೀದಲ್ಲೇ ಇದ್ರೆ ಏನಾಗುತ್ತೆ ಅಂದರೆ, ಸದ್ಯದ ಮಟ್ಟಿಗೆ ಕಾಣ್ತಿರುವಂಥ ಒಂದು ಸಂಭಾವ್ಯತೆ, ಅತಿ ಮುಖ್ಯ ಸಂಭಾವ್ಯತೆ, ಯುದ್ಧ ಮತ್ತೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತ 100% ಹೇಳೋಕ್ಕಾಗ್ದಲ್ಲೇ ಇದ್ರು 90% ಸಂಭಾವ್ಯತೆ ಇವಾಗ ಇರೋದೇನು ಅಂದರೆ, ಯಾವ ರೀತಿ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಯುದ್ಧಕ್ಕೆ ಸಿದ್ಧತೆ ನಡೆಸ್ತಾ ಇದೆಯಲ್ಲ 2ನೇ ಬಾರಿ ದಾಳಿ ಮಾಡೋದಕ್ಕೆ, ಅದನ್ನೆಲ್ಲ ಗಮನಿಸಿದ್ರೆ ಒಂದು ವೇಳೆ ಏನಾದರೂ ಈ ಸಂಧಾನ ಮಾತುಕತೆ ನಡೀದನೇ ಇದ್ರೆ ಅಥವಾ ನಡೆದು ಕೂಡ ವಿಫಲ ಆದರೆ ದೊಡ್ಡ ಮಟ್ಟದ ಭಾರಿ ಪ್ರಮಾಣದ ಮತ್ತೊಂದು ಯುದ್ಧ, ಅದು ಇಸ್ರೇಲ್ ನೆಲದಲ್ಲಿ ಅಮೆರಿಕ ನುಗ್ಗಿ ಹೊಡೆಯುವಂಥ ಯುದ್ಧ ಕಾದಿದೆ ಅಂತ ಹೇಳ್ಬೋದು. ಈ ಮೂಲಕ ಹರ್ಮುಜ್ ಜಲಸಂಧಿ ಮಾತ್ರ ಅಲ್ಲ, ಇನ್ನೂ ಹಲವು ರೀತಿಯಲ್ಲಿ ಮಧ್ಯಪ್ರಾಚ್ಯದಲ್ಲಿ, ನಮಗೇನು ಪಶ್ಚಿಮ ಏಷ್ಯಾ ಅಂತ ಕರಿತೀವಿ ಆ ಭಾಗದಲ್ಲಿ ಇನ್ನೂ ದೊಡ್ಡ ಮಟ್ಟದ ಅನಾಹುತಗಳು ಕಾದಿದೆ ಅನ್ನೋ ಭೀತಿ ಅಂತೂ ಸದ್ಯಕ್ಕಿದೆ ವೀಕ್ಷಕರೇ. ಆದರೆ ಆ ರೀತಿ ಆಗ್ದಲೇ ಇರಲಿ ಅನ್ನೋದು ಎಲ್ಲರ ಆಶಯ, ಕೇವಲ ಭಾರತೀಯರು ಚೀನಾದವರಲ್ಲ, ಇಡೀ ವಿಶ್ವದ ಆಶಯ ಅದಾಗಿದೆ. ಆದರೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಈ ನಡುವೆ ಈ ಒಂದು ಗ್ಯಾಪಲ್ಲಿ ಏನಾಗಿದೆ, ಇರಾನ್ ಭಾರತಕ್ಕೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಆ ಗುಡ್ ನ್ಯೂಸ್ನ ಕೊಟ್ಟಿರೋದು ಇರಾನ್ ಹೇಳ್ತಿರೋದೇನೆಂದರೆ, ನಾವು ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದೀವಿ. ನೀವಿಲ್ಲಿ ಚಿತ್ರಗಳಲ್ಲಿ ನೋಡ್ತಿರ್ಬೋದು, ಹರ್ಮುಜ್ ಜಲಸಂಧಿ ಈಗಾಗಲೇ ಯುದ್ಧದ ವಿಚಾರ ಬಂದಾಗೆಲ್ಲ ಸುಮಾರು ಒಂದು 1000 ಬಾರಿ ಹರ್ಮುಜ್ ಜಲಸಂಧಿ ಬಗ್ಗೆ ಮಾತುಗಳು ಬಂದಿರ್ಬೋದು. ಈ ಒಂದು ಹರ್ಮುಜ್ ಜಲಸಂಧಿಯ ಏನೊಂದು ಆಳ ಸಮುದ್ರ ವ್ಯಾಪ್ತಿ ಬರುತ್ತೆ, ಅದು ಇರಾನ್ನ ಜಲಗಡಿನಲ್ಲಿ ಬರುತ್ತೆ. ಅಲ್ಲಿ ಮಾತ್ರ ಹಡಗುಗಳ ಸಂಚಾರ ಮಾಡೋಕ್ಕಾಗೋದು. ತನ್ನ ಜಲಗಡಿಯಲ್ಲಿ ಕೇವಲ ನನ್ನ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಅವಕಾಶ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇರಾನ್ ಹೇಳಿದೆ. ಹಾಗಾದರೆ ಇರಾನ್ನ ಒಂದು ನಿಲುವೇನು ಅಂತ ಹೇಳ್ಬಿಟ್ಟು ಇರಾನ್ನ ಒಂದು ವಿದೇಶಾಂಗ ಸಚಿವ ಇದ್ದಾರಲ್ಲ ಅಬ್ಬಾಸ್ ಅರಾಕ್ಚಿ ಅವರು ಹೇಳೋದ್ರ ಮೂಲಕ ಜೊತೆಗೆ ಭಾರತಕ್ಕೂ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಏನು ಭಾರತಕ್ಕೆ ಕೊಟ್ಟಿರೋ ಗುಡ್ ನ್ಯೂಸ್ ಅಂದರೆ, ಅವ್ರೇನೊಂದು 5 ದೇಶಗಳನ್ನ ಪಟ್ಟಿ ಮಾಡಿದಾರಲ್ಲ, ಆ ಪಟ್ಟಿನಲ್ಲಿ ಭಾರತಕ್ಕೆ ಸ್ಥಾನ ಸಿಕ್ಕಿದೆ. ಭಾರತ ಮಾತ್ರ ಅಲ್ಲ, ರಷ್ಯಾ, ಚೀನಾ, ಇರಾಕ್ ಮತ್ತು ಇರಾನ್ನ ಪಕ್ಕದ ದೇಶ ಪಾಕಿಸ್ತಾನಕ್ಕೂ ಕೂಡ ಹರ್ಮುಜ್ ಮುಕ್ತ ಆಗುತ್ತೆ. ಅಂದರೆ ಇದು ಪಾಕಿಸ್ತಾನಕ್ಕೂ ಗುಡ್ ನ್ಯೂಸೇ, ಭಾರತಕ್ಕೂ ಗುಡ್ ನ್ಯೂಸೇ, ಚೀನಾಗಂತೂ ತುಂಬ ಅನಿವಾರ್ಯವಾಗಿದ್ದಂಥ ಗುಡ್ ನ್ಯೂಸು, ರಷ್ಯಾಗೂ ಕೂಡ ಸದ್ಯದ ಮಟ್ಟಿಗೆ ಬೇಕಾಗಿರುವಂಥ ಗುಡ್ ನ್ಯೂಸ್. ಈ ಎಲ್ಲ ಗುಡ್ ನ್ಯೂಸ್ನ ಸದ್ಯದ ಮಟ್ಟಿಗೆ ಇರಾನ್ ಕೊಟ್ಟಿದೆ. ಈ ಮೂಲಕ ಭಾರತದಲ್ಲಿ ತೈಲ ಮತ್ತು LPG ಸಂಕಟ ಅಂತ್ಯ ಆಗೋ ದಿನಗಳು ಹತ್ರ ಆಗ್ತಿದೆ ಅನ್ನುವಂಥ ಒಂದು ಆಶಾವಾದ ಮೂಡ್ತಾ ಇದೆ. ಒಂದು ವೇಳೆ ಯುದ್ಧ ಇನ್ನೊಂದು ಮತ್ತೆ ನಡೀದಲೇ ಇದ್ದರೆ ಭಾರತಕ್ಕೆ ಈ ತೈಲ ಮತ್ತು LPG ಸಂಕಟ ಅಂತ್ಯ ಆಗುತ್ತೆ. ಒಂದು ವೇಳೆ ಅಮೆರಿಕ ಏನು 5 ದಿನಗಳ ನಂತರ ಸೈನ್ಯ ಜಮಾವಣೆ ಮಾಡ್ತಿದೆ, ಅದು ಮತ್ತೆ ಪ್ರತಿದಾಳಿಗೆ ಮುಂದಾದರೆ ಯುದ್ಧ ಕಟ್ಟಿಟ್ಟ ಬುತ್ತಿ. ಯುದ್ಧದಿಂದ ಬರೀ LPG ಸಂಕಟ ಮಾತ್ರ ಅಲ್ಲ, ಇನ್ನೇನೀಗ ಬೇಸಿಗೆ ಇನ್ನೊಂದು 2-3 ತಿಂಗಳು ಮಳೆಗಾಲ ಶುರುವಾಗುತ್ತೆ. ಮಳೆಗಾಲಕ್ಕೆ ಮುಂಚೆನೇ ರಸಗೊಬ್ಬರಗಳು ಬೇಕು ರೈತರಿಗೆ. ಭಾರತ GDPನಲ್ಲಿ 17%ಗೂ ಹೆಚ್ಚು ಪರ್ಸೆಂಟು ಕೃಷಿಯಿಂದ ಬರ್ತಾ ಇದೆ ಆದಾಯ. ಭಾರತದ 25% ಜನಸಂಖ್ಯೆಗೆ ಉದ್ಯೋಗ ಕೊಡ್ತಿರೋದು ಕೃಷಿನಲ್ಲಿ. ನಮ್ಮ ರೈತರು ದೇಶದ ಒಂದು ಆರ್ಥಿಕತೆ ಆಧಾರ ಸ್ತಂಭ ಆಗಿರೋರು, ಅವ್ರಿಗೆ ಸಂಕಟ ಎದುರಾಗೋಂಥ ಒಂದು ಸುದ್ದಿ ಇದೆ. ಏನಂದರೆ, ಈ ಒಂದು LPG ಅಭಾವ ಏನಿದೆ, ಇದರಿಂದಾಗಿ ಕೈಗಾರಿಕೆಗಳಿಗೆ, ಅದರಲ್ಲೂ ರಸಗೊಬ್ಬರ ತಯಾರಿಕೆಗೆ ಬೇಕಾದಂತಹ ಒಂದು ಮೂಲ ವಸ್ತುಗಳು ಸಿಗ್ತಿಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಆದರೆ ನಮ್ಮ ಭಾರತದಲ್ಲಿ ಯೂರಿಯಾ, DAP ಸೇರಿದಂತೆ ಹಲವು ರಸಗೊಬ್ಬರಗಳಿಗೆ ಒಂದು ಅಭಾವ ಎದುರಾಗುವಂಥ ಸಾಧ್ಯತೆ ಇದೆ. ಆ ರೀತಿಯಾದಂಥ ಅಭಾವ ಏನಾದರೂ ಆದರೆ ನಮ್ಮ ಕೃಷಿ ಮೇಲೆ ಹೊಡೆತ ಬೀಳುತ್ತೆ ಅಂತ. ಅದು ಕೃಷಿ ಮೇಲೆ ಹೊಡೆತ ಬೀಳುತ್ತೆ, ಕೃಷಿ ಉತ್ಪಾದನೆ ಮೇಲೆ ಹೊಡೆತ ಬೀಳುತ್ತೆ, ಕೃಷಿ ಕಾರ್ಮಿಕರಿಗೆ ಕೆಲಸ ಇಲ್ದಂಗೆ ಆಗುತ್ತೆ. ಒಟ್ಟಿನಲ್ಲಿ ದೇಶಾದ್ಯಂತ ಆಹಾರದ ಕೊರತೆ ಜೊತೆಗೆ ಒಂದು ಆರ್ಥಿಕವಾದಂಥ ಸಂಕಷ್ಟ ಕೂಡ ಎದುರಾಗುತ್ತೆ. ಆದರೆ ಆಗ್ದಲೇ ಇರಲಿ, ಯುದ್ಧ ಈಗೇನು 5 ದಿನದ ಮಟ್ಟಿಗೆ ಅಮೆರಿಕ ನಿಲ್ಲಿಸಿದೆ, ಅದು ಇನ್ನಷ್ಟು ವಿಸ್ತಾರ ಆಗಲಿ, ಇಸ್ರೇಲ್ ಕೂಡ ತನ್ನ ದಾಳಿಯನ್ನು ನಿಲ್ಲಿಸಲಿ, ಇರಾನ್ ಕೂಡ ತಣ್ಣಗಾಗಲಿ ಅನ್ನೋದು ಭಾರತೀಯರ ಆಶಯ. ಅದೆಲ್ಲ ಆದರೆ ಭಾರತದಲ್ಲಿ ತೈಲ ಮತ್ತು LPG ಸಂಕಟ ಅಂತ್ಯ ಆಗುತ್ತೆ. ಒಂದು ವೇಳೆ ಇರಾನ್ ದೇಶ ಏನಾದ್ರೂ ತನ್ನ ನಿಲುವನ್ನು ಬದಲಿಸದೇ ಇದ್ದರೆ, ಸಡಿಲಿಸದೇ ಇದ್ದರೆ ಭಾರತಕ್ಕೆ ಕಂಟಕ ಕಾದಿರೋದು ಮಾತ್ರ ಅಲ್ಲ, ಇದೇ ರೀತಿಯ ಕಂಟಕಗಳು ಈಗಾಗಲೇ ಶತ್ರುಗಳು ಮತ್ತು ಶತ್ರು ರಾಷ್ಟ್ರಗಳಿಗೆ, ಶತ್ರುಗಳ ಮಿತ್ರ ಯಾರಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ಆ ಕಂಟಕ ಟೈಟ್ ಆಗಿದೆ. ಯಾಕೆಂದರೆ ಭಾರತ ಸೇರಿದಂತೆ ಒಂದು 5 ರಾಷ್ಟ್ರಗಳಿಗೇನೋ ಒಂದು ಸ್ವಲ್ಪ ರಿಲೀಫ್ ಕೊಟ್ಟಿದೆ ಇರಾನ್. ಆದರೆ ಇರಾನ್ನ ಶತ್ರು ದೇಶಗಳು ಯಾವುದು, ಅಮೆರಿಕ ಇರ್ಬೋದು, ಅಮೆರಿಕದ ನೇಟೋ ಅಲಯನ್ಸ್ ಇರ್ಬೋದು, ನೇಟೋ ಅಲಯನ್ಸಲ್ಲಿ ಕೂಡ ಯಾವುದೊಂದು ಯುರೋಪಿಯನ್ ರಾಷ್ಟ್ರಗಳಿರ್ಬೋದು, ಯಾವುದ್ಯಾವುದು ಅಮೆರಿಕದ ತಾಳಕ್ಕೆ ತಕ್ಕಂಗೆ ಕುಣಿಯುತ್ತೆ. ಹಂಗೆ ನೋಡಿದ್ರೆ ಪಾಕಿಸ್ತಾನನೂ ಕುಣಿಯುತ್ತೆ, ಆದರೆ ಅದು ನೇಟೋ ಸದಸ್ಯ ರಾಷ್ಟ್ರ ಅಲ್ಲ. ಹಾಗಾಗಿ ಆ ಶತ್ರು ರಾಷ್ಟ್ರಗಳಿಗೆ, ಈ 5 ರಾಷ್ಟ್ರಗಳಿಗೆ ಬಿಟ್ಟು ಮಿಕ್ಕಿದಂಥ ಎಲ್ಲ ರಾಷ್ಟ್ರಗಳು ಹರ್ಮುಜ್ ಜಲಸಂಧಿ ಬಂದಾಗಿರುತ್ತೆ. ಈ ಮೂಲಕ ಆ ದೇಶಗಳಲ್ಲಿ ಅಂದರೆ
ಭಾರತಕ್ಕೇನೋ ಒಂದು ಹಂತಕ್ಕೆ ಬೇರೆ ಬೇರೆ ರೀತಿಯಾದಂಥ ಅನುಕೂಲಗಳಾಗುತ್ತೆ. ಆದರೆ ಶತ್ರು ರಾಷ್ಟ್ರಗಳಿಗೆ ಭಾರಿ ಕಷ್ಟ ಎದುರಾಗುತ್ತೆ. ಇದೇ ಕಾರಣಕ್ಕಾಗಿ ರಷ್ಯಾ ತನ್ನಲ್ಲಿರುವಂತಹ ಏನೊಂದು ರಸಗೊಬ್ಬರಗಳ ಒಂದು ರಫ್ತಿಗೆ ನಿರ್ಬಂಧ ಏರಿದೆ. ಯಾಕೆಂದ್ರೆ ವಿಶ್ವಾದ್ಯಂತ ರಸಗೊಬ್ಬರ ಅಭಾವ ಎದುರಾಗುತ್ತೆ ಅನ್ನೋ ಕಾರಣಕ್ಕೆ. ಇದು ಒಂದು ಪ್ರಮುಖವಾದ ಸಂಗತಿ. ಮತ್ತೆ ಭಾರತಕ್ಕೆ ಈಗಾಗಲೇ ನಿರಂತರವಾಗಿ LPG ಟ್ಯಾಂಕರ್ಗಳು ಸಾಗಿ ಬರ್ತಾ ಇದ್ದಾವೆ. ಈ LPG ಟ್ಯಾಂಕರ್ಗಳು ಕೇವಲ ಏನೊಂದು ಮನೆಗೆ ಬೇಕಾಗಿರುವಂಥ LPG, ಹೋಟೆಲ್ಗಳಿಗೆ ಬೇಕಾದಂಥ LPG ಮಾತ್ರ ಅಲ್ಲ, ಪೆಟ್ರೋಕೆಮಿಕಲ್ಸ್ ತಯಾರಿಕೆಗೆ ಮತ್ತೆ ರಸಗೊಬ್ಬರ ತಯಾರಿಕೆಗೆ ಬೇಕಾದಂಥ LPG ಟ್ಯಾಂಕರ್ಗಳು ಭಾರತಕ್ಕೆ ಇವಾಗ ಸದ್ಯದ ಮಟ್ಟಿಗೆ ನಿರಂತರವಾಗಿ ಸಾಗಿ ಬರ್ತಾ ಇದ್ದಾವೆ. ಆದರೂ ಕೂಡ ಇನ್ನೂ ಒಂದೇನಿದೆ ಅಂದರೆ 27 ಹಡಗುಗಳು ಇನ್ನು ಹರ್ಮುಜ್ ಜಲಸಂಧಿಯಲ್ಲಿ ಕಾದು ನಿಂತಿದ್ದಾವೆ. ಈ ಹರ್ಮುಜ್ ಜಲಸಂಧಿಯಲ್ಲಿ ಈ ಪಾಸ್ ಕೊಡಬೇಕಾಗಿರೋದು ಇರಾನ್ನ IRGC ಪಾಸ್ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಇನ್ನು 27 ಹಡಗುಗಳು ಕಾದು ನಿಂತಿದ್ದಾವೆ. ಈ ಒಂದು ದೊಡ್ಡ ಮಟ್ಟದ ಯುದ್ಧ ಇನ್ನೊಂದ್ಸತಿ ಶುರುವಾಗಕ್ಕೆ ಮುಂಚೆ ಈ ಪಾಸ್ ಆಗ್ಬಿಡ್ಲಿ ಅನ್ನೋದು ಭಾರತೀಯರ ಆಶಯ. ಆದಷ್ಟು ಬೇಗ ಈ ಹಡಗುಗಳು ಪಾಸ್ ಆಗಬೇಕಾಗಿದೆ. ಆ ನಂತರ ಲಂಡನ್ನಲ್ಲಿರುವಂಥ, ಇದು ಮತ್ತೊಂದು ಪ್ರಮುಖವಾದ ಬೆಳವಣಿಗೆ ಅಂತ ಹೇಳ್ಬೋದು, ಲಂಡನ್ನಲ್ಲಿರುವಂಥ ವಿಶ್ವಸಂಸ್ಥೆ ಶಿಪ್ಪಿಂಗ್ ಏಜೆನ್ಸಿ ಏನಿದೆ ಅದಕ್ಕೂ ಕೂಡ ನಾವು ಅನುಮತಿ ಕೊಡ್ತಾ ಇದ್ದೀವಿ ಈ 5 ದೇಶಗಳಿಗೆ ಇಲ್ಲಿಂದ ಪಾಸ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಇರಾನ್ ಹೇಳಿದೆ. ಜೊತೆಗೆ ವಿಶ್ವಸಂಸ್ಥೆಗೂ ಮಾಹಿತಿ ಕೊಟ್ಟಿದೆ. ಇದು ಏನಕ್ಕೆ ಮುಖ್ಯ ಆಗುತ್ತೆ ಅಂದರೆ, ಯಾವೊಂದು ಹಡಗುಗಳಿಗೆ ಸರಿಸುಮಾರು 1100 ಕೋಟಿ ರೂಪಾಯಿ ಇರ್ಬೋದು ಒಂದು ಹಡಗಿಗೆ ಒಂದು ವಿಮೆ ಅಂದರೆ ಇನ್ಶೂರೆನ್ಸ್. ಆ ಇನ್ಶೂರೆನ್ಸ್ ಇರೋದು ಇಂಪಾರ್ಟೆಂಟ್. ಯಾಕೆಂದರೆ ಒಂದು ವೇಳೆ ಇನ್ಶೂರೆನ್ಸ್ ಕಂಪ್ನಿ ಕ್ಲಿಯರ್ ಮಾಡದಲ್ಲೇ ಇದ್ರೆ ಹಡಗುಗಳು ಇಲ್ಲಿಂದ ಸಾಗೋದಿಲ್ಲ. ಒಂದು ವೇಳೆ ಇನ್ಶೂರೆನ್ಸ್ ಕಂಪ್ನಿ ಕ್ಲಿಯರ್ ಮಾಡ್ದಲ್ಲೇನೂ ಹಡಗುಗಳು ಸಾಗಾಟ ಆಗಿ ಆ ಸಂದರ್ಭದಲ್ಲಿ ಹಡಗುಗಳ ಮೇಲೆ ದಾಳಿಯಾಗಿ ಹಡಗೇನಾದರೂ ಮುಳುಗೋದ್ರೆ ವಿಮಾ ಕಂಪ್ನಿ ಯಾವ ಒಂದು ರೂಪಾಯಿ ದುಡ್ಡು ಕೊಡಲ್ಲ. ಆವಾಗ ಹಡಗುಗಳ ಮಾಲೀಕರಿಗೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಅದೇ ಕಾರಣಕ್ಕಾಗಿ ಹಡಗುಗಳನ್ನ ಇದುವರೆಗೂ ನಿಲ್ಸಿಟ್ಕೊಂಡಿದ್ರು. ಒಂದು ವೇಳೆ ಭಾರತದ ಮಿತ್ರ ರಾಷ್ಟ್ರಗಳು ಏನಿದಾವೆ 5 ರಾಷ್ಟ್ರಗಳಿಗೆ ನಾವು ಹೋಗೋದಕ್ಕೆ ಅನುಮತಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ಲಂಡನ್ನಲ್ಲಿರೋ ವಿಶ್ವಸಂಸ್ಥೆ ಶಿಪ್ಪಿಂಗ್ ಏಜೆನ್ಸಿಗೆ ಮಾಹಿತಿ ನೀಡಿರೋ ಕಾರಣದಿಂದಾಗಿ ವಿಮಾ ಕಂಪ್ನಿಗಳು ಭಾರತ ಸೇರಿದಂತೆ 5 ದೇಶದ ಹಡಗುಗಳು ಈ ಒಂದು ಜಲಸಂಧಿಯಲ್ಲಿ ಸಾಗಾಟ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತವೆ. ಆವಾಗ ಈ ಹಡಗುಗಳ ಸಾಗಾಟ ಇನ್ನಷ್ಟು ಸುಗಮ ಆಗುತ್ತೆ. ಭಾರತಕ್ಕೆ ಈಗೇನು ಎದುರಾಗಿದೆ LPG ಕಂಟಕ ಅದು ದೂರ ಆಗುತ್ತೆ. ಇದು ಇವತ್ತಿನ ಅತಿ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ಮತ್ತೆ ಈ ಭಾರಿ ಪ್ರಮಾಣದ ವಿಮೆ ಏನಿದೆಯಲ್ಲ, ನಾನು ಅವಾಗಲೇ ಹೇಳಿದಂತೆ ಈ ಹಡಗುಗಳ ಸಂಚಾರಕ್ಕೆ ಇನ್ನು ಮುಂದೆ ಅಡ್ಡಿ ಇಲ್ಲ ಅನ್ನುವಂಥ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. ಇಷ್ಟೆಲ್ಲ ಆದ ನಂತರ ಏನೊಂದು ತಮ್ಮ ಮಿತ್ರ ರಾಷ್ಟ್ರಗಳಿದ್ದಾವೆ 5 ಮಿತ್ರ ರಾಷ್ಟ್ರಗಳು ಅವ್ರಿಗೆ ಅನುಮತಿ ಕೊಟ್ಟಿದ್ದೀವಿ ಅನ್ನೋದ್ರ ಮೂಲಕ ಇರಾನ್ ಒಂದು ರೀತಿ ಉದಾರತೆ ತೋರಿಸ್ತಿದೆಯೋ ಅಥವಾ ಇಂಥ ಒಂದು ಯುದ್ಧ ಸನ್ನಿವೇಶದಲ್ಲಿ ಕೂಡ ತೈಲ ಮತ್ತು LPG ಬೆಲೆ ಏರಿಕೆಯಿಂದ ಮತ್ತು ಅಭಾವದಿಂದ ಅಲ್ಲಿನ ಜನಗಳು ಕಂಗೆಡಬಾರ್ದು ಅನ್ನೋ ಮಾನವೀಯ ದೃಷ್ಟಿಯಿಂದ ಈ ಒಂದು ನಿರ್ಧಾರ ಕೈಗೊಂಡಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಭಾರತಕ್ಕಂತೂ ಇದು ಗುಡ್ ನ್ಯೂಸ್. ಇದೇ ರೀತಿಯ ಗುಡ್ ನ್ಯೂಸ್ ಇನ್ನೂ ಮುಂದುವರಿಬೇಕು ಅಂದರೆ ಅಮೆರಿಕ ಮತ್ತೆ ದಾಳಿ ಮಾಡಬಾರ್ದು ಇರಾನ್ ಮೇಲೆ ಅನ್ನೋದು ಏನಾಗುತ್ತೆ ಸದ್ಯದ ಮಟ್ಟಿಗೆ ಗೊತ್ತಿಲ್ಲ. ಆದರೆ ದಾಳಿಗಳು ನಡೀದಲೇ ಇರಲಿ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅನ್ನೋದಷ್ಟೇ ನಮ್ಮ ಆಶಯ. ಇದೇ ಇವತ್ತಿನ ವಿಶೇಷ ವೀಕ್ಷಕರೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.